ಹೆಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ದೇಶದಲ್ಲಿರ್ಬೋದು ಹಲವು ಅಹಿತಕರ ಘಟನೆಗಳನ್ನು ನಾವು ದಿನನಿತ್ಯ ಕೇಳಬೇಕಾದಂತಹ ಒಂದು ಪರಿಸ್ಥಿತಿ ನಮ್ಮ ಕಣ್ಣ ಮುಂದೆ ಇದೆ. ಆದರೂ ಕೂಡ ಅವೆಲ್ಲದಕ್ಕಿಂತಲೂ ಘನಘೋರವಾದಂತಹ ಕೃತ್ಯವೊಂದು ನಮ್ಮ ಕರುನಾಡಿನ ಗಡಿ ಭಾಗದಲ್ಲಿ ನಡೆದಿರುವಂಥದ್ದು. ಈ ಒಂದು ವಿಚಾರ ಸಣ್ಣಗೆ ಹೊರಗಡೆ ಬರ್ತಾ ಇದೆ, ಯಾವುದೇ ಮಾಧ್ಯಮಗಳು ಕೂಡ ಹೊರಗಡೆ ಹಾಕ್ತಾ ಇಲ್ಲದಿರುವಂಥದ್ದು. ಆದರೂ ಕೂಡ ಪ್ರತ್ಯೇಕವಾಗಿ ಈ ಒಂದು ವಿಚಾರದ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅಂತ ಕೇಳಿದರೆ, ಒಂದು ರೀತಿಯಲ್ಲಿ ಸಂಸ್ಕೃತಿಗಳ ಮಹಾಪೂರ ಅಂತ ಕರೆಯುವಂತಹ ನಮ್ಮ ದೇಶದಲ್ಲಿ ಹಲವು ಸಂಸ್ಕೃತಿಗಳನ್ನು ಒಳಗೊಂಡಂತಹ ಧರ್ಮದ ವಿಶೇಷಗಳಿರ್ಬೋದು, ಜಾತಿ ವಿಶೇಷಗಳಿರ್ಬೋದು, ಎಲ್ಲವೂ ಇರುವಂತಹ ಸಂದರ್ಭದಲ್ಲಿ ಇದು ಹೊಸತಾಗಿ ಹೊರದೇಶಗಳಿಂದ ಬಂದಂತಹ ಒಂದು ಸಂಸ್ಕೃತಿ ಅಂತ ಹೇಳ್ಬೋದು. ನೋಡಿ, ನಾವಿಲ್ಲಿ ಗಂಡು ಹೆಣ್ಣು ಪ್ರೇಮ ಅದು ಇದು ಅಂತ ನಾವು ಕೇಳಿರ್ತೀವಿ, ಆದರೆ ಸಲಿಂಗ ಪ್ರೇಮ ಅನ್ನೋದು ಬಹಳಷ್ಟು ವಿರಳವಾಗಿ ಕೇಳಿದಂತಹ ಒಂದು ವಿಚಾರ. ಮಾತ್ರವಲ್ಲ, ನಮ್ಮ ನೆರೆ ರಾಜ್ಯಗಳಲ್ಲಿ ಇವಾಗ ಹೆಚ್ಚಾಗಿ ಸುದ್ದಿಯಲ್ಲಿರುವಂತಹ ವಿಚಾರ. ಯಾಕೆ ಅಂತ ಕೇಳಿದರೆ, ಈ ಬಾರಿ ಕೇರಳ ರಾಜ್ಯದಲ್ಲಿ ನಡೀತಾ ಇರುವಂತಹ ಮಲಯಾಳಂ ಬಿಗ್ ಬಾಸ್ನಲ್ಲಿ ಲೆಸ್ಬಿಯನ್ ಕಪಲ್ಸ್ ಅಂತ ಮಾನ್ಯತೆಯನ್ನೇ ಪಡೆದುಕೊಂಡು ಬಂದಂತಹ, ಮಾತ್ರವಲ್ಲ ಹಲವಾರು ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಂತಹ ಎರಡು ಕಪಲ್ಸನ್ನು ನೀವು ಬಿಗ್ ಬಾಸನ್ನು ನೋಡುವವರಾಗಿದ್ದರೆ ನೋಡಲಿಕ್ಕೆ ಸಾಧ್ಯ ಆಗಿರ್ಬೋದು. ಮಾತ್ರವಲ್ಲ, ಕನ್ನಡ ಮೀಡಿಯಾಗಳು ಈ ಒಂದು ವಿಚಾರದಲ್ಲಿ ಸುದ್ದಿಯನ್ನು ಕೂಡ ಪ್ರಕಟ ಮಾಡಿದ್ವು. ಸೊ ಈ ಒಂದು ವಿಚಾರದಲ್ಲಿ ಯಾವುದೇ ಅವರ ವಿರುದ್ಧವಾಗಿ ಮಾತಾಡುವುದು, ಪರವಹಿಸಿ ಮಾತಾಡುವುದು ಅಲ್ಲ. ಈ ಒಂದು ವಿಚಾರದಲ್ಲಿ ಇನ್ನೂ ಕೋರ್ಟ್ ಯಾವುದೇ ತೀರ್ಮಾನವನ್ನು ಹೇಳಿಲ್ಲ. ನಮ್ಮ ದೇಶದಲ್ಲಿ ಸಲಿಂಗ ಪ್ರೇಮಕ್ಕೆ ಅವಕಾಶ ಇದೆಯಾ, ಸಲಿಂಗ ಮದುವೆಗಳು ಸಾಧ್ಯ ಇದೆಯಾ, ಲೆಸ್ಬಿಯನ್ ಕಪಲ್ಸ್ಗೆ ಅಲೌಡಾ ಅನ್ನುವಂತಹ ವಿಚಾರದಲ್ಲಿ ಯಾವುದೇ ಸ್ಪಷ್ಟೀಕರಣವನ್ನು ಇನ್ನೂ ಕೂಡ ನಮ್ಮ ಕೋರ್ಟ್ ಅಥವಾ ನಮ್ಮ ಸಂವಿಧಾನಬದ್ಧವಾಗಿ ಯಾವ ರೀತಿಯಲ್ಲಿ ಅವರಿಗೆ ಕಾನೂನನ್ನು ಒದಗಿಸಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತೀರ್ಪು ಬಂದಿಲ್ಲ. ಇನ್ನೂ ಕೂಡ ಕಾನೂನು ವ್ಯವಸ್ಥೆ ಬಹಳಷ್ಟು ನುಣುಚಿಕೊಳ್ತಾ ಇದೆ ಈ ಒಂದು ವಿಚಾರದಲ್ಲಿ ತೀರ್ಪನ್ನು ಕೊಡೋದಕ್ಕೆ. ಸೊ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗಲೇ ಹಲವು ಮಹತ್ವದ ಬೆಳವಣಿಗೆಗಳು ಇವತ್ತು ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ನಡೀತಾ ಇರುವಂಥದ್ದು. ನೋಡಿ, ಕರ್ನಾಟಕದ ಗಡಿ ಭಾಗವಾದಂತಹ ಒಂದು ಪ್ರದೇಶ. ಸೊ ಆ ಒಂದು ಪ್ರದೇಶದಲ್ಲಿ 26 ವಯಸ್ಸಿನ ಭಾರತಿ ಎನ್ನುವಂತಹ ಓರ್ವ ಮಹಿಳೆ, ಇನ್ನು ಆ ಒಂದು ಮಹಿಳೆಗೆ 2 ಹೆಣ್ಣು ಮಕ್ಕಳು, ಓರ್ವ ಗಂಡು ಮಗು, ಅಂದರೆ ಗಂಡ ಇರುವಂತಹ ಓರ್ವ ಮಹಿಳೆ. ಸೊ ಅವರ ಕುಟುಂಬ ಸಂಸಾರ ಚೆನ್ನಾಗಿಯೇ ನಡೀತಾ ಇರುತ್ತೆ. ಆದರೆ ಕೆಲವೊಂದು ಈ ಒಂದು ವಿಚಾರ ನಡೆದು ವರ್ಷಗಳೇ ಆಯಿತು. ಆದರೂ ಈ ಒಂದು ಮದುವೆಯ ನಂತರದ ಕೆಲವೊಂದು ದಿವಸಗಳ ನಂತರ 22 ವಯಸ್ಸಿನ ಸುಮಿತ್ರಾ ಎನ್ನುವಂತಹ ಹೆಣ್ಣು ಮಗಳೊಂದಿಗೆ ಈ ಭಾರತಿ ಎನ್ನುವಂತಹ ಮಹಿಳೆಗೆ ಅನ್ಯೋನ್ಯ ಸಂಬಂಧ ಆರಂಭ ಆಗುತ್ತೆ. ಆರಂಭದಲ್ಲಿ ಸ್ನೇಹಿತರಾಗಿದ್ದರೂ ಕೂಡ ಕೆಲವೇ ದಿವಸಗಳ ನಂತರ ಅವರ ಒಡನಾಟ ಯಾವ ರೀತಿಗೆ ತಿರುಗುತ್ತೆ ಅಂದರೆ, ಒಂದು ರೀತಿಯಲ್ಲಿ ಲೆಸ್ಬಿಯನ್ ಕಪಲ್ಸನ್ನು ನಾವು ಯಾವ ರೀತಿಯಲ್ಲಿ ನೋಡ್ಕೋತೀವೋ ಅದೇ ರೀತಿಯಲ್ಲಿ ಅವರ ನಡವಳಿಕೆಗಳು ಮುಂದುವರೆಸಾಗುತ್ತೆ. ಅಂದರೆ ವಿಡಿಯೋ ಕಾಲ್ ಮಾಡೋದು, ಸ್ನಾನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ವಿಡಿಯೋ ಕಾಲನ್ನು ಮಾಡೋದು, ಇನ್ನು ಪರಸ್ಪರ ಚುಂಬನ ನೀಡುವಂತಹ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಯಬಿಡುವುದು. ಸೊ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗಲೇ ಅವರಿಗೆ, ಅಂದರೆ ಈ ಭಾರತಿ ಅನ್ನುವಂತಹ ಮಹಿಳೆಗೆ ಮತ್ತೋರ್ವ ಮಗು ಜನಿಸುವಂತಹ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಅಂದರೆ ಆ ಮಗು ಗಂಡು ಮಗು, ಇವಾಗ 2 ಹೆಣ್ಣು ಮಗು 1 ಗಂಡು ಮಗು ಅಂತ ಹೇಳುವಂಥ ಆ ಒಂದು ಇದಿದೆ. ಅದರಲ್ಲಿ ಗಂಡು ಮಗು ಜನಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ತಿಂಗಳುಗಳು ಗೊತ್ತಾಗುತ್ತೆ ಮಹಿಳೆಯ ಹೆರಿಗೆ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅನಾನುಕೂಲಗಳು ಇರುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಭಾರತಿಯನ್ನು ಸುಮಿತ್ರಾಳು ಪದೇ ಪದೇ ಮಾತಾಡೋದಕ್ಕೆ ಆಗೋದಿಲ್ಲ, ಮೀಟಪ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭ ಒದಗಿ ಬಂದಂಥ ಸಂದರ್ಭದಲ್ಲಿ ಸುಮಿತ್ರಾ ಎನ್ನುವಂತಹ ಹೆಣ್ಣು ಮಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ರಾದ್ಧಾಂತವನ್ನು ಸೃಷ್ಟಿ ಮಾಡ್ತಾಳೆ. ನೀನು ಮಗು ಹೆತ್ತ ಕಾರಣದಿಂದ ಇವತ್ತು ನನ್ನ ಮೇಲಿನ ಪ್ರೀತಿ ನಿನಗೆ ಕಡಿಮೆ ಆಗ್ತಾ ಇದೆ. ಸೊ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗೋದಕ್ಕೆ ಕಾರಣವಾದಂತಹ ಆ ಮಗುವನ್ನು ಇಲ್ಲವಾಗಿಸಬೇಕು, ಮುಗಿಸಿಬಿಡಬೇಕು ಎನ್ನುವಂತಹ ಒಂದು ಸಲಹೆಯನ್ನು ಸುಮಿತ್ರಾ ಎನ್ನುವಂತಹ 22 ವಯಸ್ಸಿನ ಹೆಣ್ಣು ಮಗು 26 ವಯಸ್ಸಿನ ಈ ಒಂದು ವಿವಾಹಿತೆ ಮಹಿಳೆಗೆ ಈ ರೀತಿ ಮಾಡಬೇಕು, ಇಲ್ಲಾದಿದ್ದರೆ ನಮ್ಮ ಪ್ರೀತಿ ಉಳಿಯೋದಿಲ್ಲ ಅನ್ನುವಂತಹ ಸಂದರ್ಭ. ಸೊ ಆ ಒಂದು ಸಂದರ್ಭದಲ್ಲಿ ಭಾರತಿ ಅನ್ನುವಂತಹ ಮಹಿಳೆ ಏನು ಮಾಡ್ತಾ ಇದ್ದರೆ, ನಿರ್ದಾಕ್ಷಿಣ್ಯವಾಗಿ ಉಸಿರುಗಟ್ಟಿಸಿ 5 ತಿಂಗಳ ಮಗುವನ್ನು ಮುಗಿಸಿಯೇ ಬಿಡ್ತಾಳೆ. ಅಂದರೆ ಹಾಲು ಕೊಡುವಂಥ ಸಂದರ್ಭದಲ್ಲಿ ಆ ಮಗು ಉಸಿರುಗಟ್ಟಿ ಮರಣ ಹೊಂದಿತು ಅಂತ ತನ್ನ ಗಂಡನನ್ನು ಒಂದು ರೀತಿಯಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಅದರಲ್ಲಿ ಸಫಲ ಕೂಡ ಆಗ್ತಾಳೆ. ಸೊ ಆ ಒಂದು ಮರಣ ನಂತರ ಏನೆಲ್ಲ ಸಂಸ್ಕಾರಗಳಿವೆ ಅವೆಲ್ಲವೂ ಪೂರ್ಣಗೊಂಡ ನಂತರ ಒಂದು ದಿವಸ ಈ ಭಾರತಿ ಎನ್ನುವಂತಹ ಮಹಿಳೆಯ ಗಂಡನಿಗೆ ಆಕೆಯ ಮೊಬೈಲಿಂದ ಕೆಲವೊಂದು ವಿಚಾರಗಳು ಗೊತ್ತಾಗುತ್ತೆ. ಅಂದರೆ ಆಕೆಯ ಕಾಲ್ ರೆಕಾರ್ಡ್ ಇರ್ಬೋದು, ತಾನು ಮಾತಾಡುವಂಥ ಸಂದರ್ಭದಲ್ಲಿನ ರೆಕಾರ್ಡ್ಗಳೇನಿರ್ಬೋದು, ಅಥವಾ ವಿಡಿಯೋ ಸಂದೇಶಗಳೇನಿರ್ಬೋದು, ಅಥವಾ ತಾನು ಸ್ನಾನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಗ್ನ ಫೋಟೋಗಳನ್ನು, ನಗ್ನ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳೋದೇನಿರ್ಬೋದು,
ಪರಸ್ಪರ ಚುಂಬಿಸುವಂತಹ ವಿಡಿಯೋಗಳೇನಿರ್ಬೋದು. ಸೊ ಇವೆಲ್ಲವೂ ಆಕೆ ಮಾಡಿದಂತಹ ಮೆಸೇಜ್ಗಳೆಲ್ಲವೂ ಈ ಗಂಡನಿಗೆ ಒಂದು ದಿವಸ ಗೊತ್ತಾಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಸುಮಿತ್ರಾ ಎನ್ನುವಂತಹ ಹೆಣ್ಣು ಮಗು ಮಾಡಿದಂತಹ ಮೆಸೇಜ್ ಕೂಡ ಈ ಒಂದು ಗಂಡನಿಗೆ ಸಿಗುತ್ತೆ. ಇವೇ ಕಾರಣ ಆಗುತ್ತೆ ಈ ಒಂದು ಸ್ಫೋಟಕ ವಿಚಾರ, ಈ ಒಂದು ಕೊಲೆಯ ವಿಚಾರವು ಹೊರಗಡೆ ಬರೋದಕ್ಕೆ ಕಾರಣವಾಗಿದ್ದು. ಸೊ ಆ ಒಂದು ಗಂಡ ಯಾವ ರೀತಿಯಲ್ಲಿ ಮರುಕಪಟ್ಟಿರಬೇಡ ನೋಡಿ, ತನ್ನ ಮಗುವನ್ನು ಕಳ್ಕೊಂಡಿದ್ದು ತನ್ನದೇ ಹೆಂಡತಿಯ ಕಾರಣದಿಂದ, ತನ್ನದೇ ಹೆಂಡತಿಗೆ ಇನ್ನೊಂದು ಹೆಣ್ಣು ಮಗುವಿನೊಂದಿಗೆ ಇದ್ದಂತಹ ಒಂದು ಅಕ್ರಮ ಸಂಬಂಧದಲ್ಲಿ ತನ್ನ ಮಗನನ್ನೇ ಕಳೆದುಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದು ಎಷ್ಟು ದೊಡ್ಡ ಹೃದಯ ವಿದ್ರಾವಕವಾದಂತಹ ಘಟನೆ ಅಂತ ತಾವು ನೆನಪಿಸ್ಕೊಳ್ಳಿ. ಸೊ ಈ ಒಂದು ವಿಚಾರ ಸಂಬಂಧ ಆತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಬೆಳವಣಿಗೆಯನ್ನು ಕನ್ನಡಿಗರು ಒಂದು ಹೊಸ ಬೆಳವಣಿಗೆಯಾಗಿ ಸ್ವೀಕಾರ ಮಾಡಿರುವಂಥದ್ದು. ಅಂದರೆ ನಮ್ಮ ರಾಜ್ಯದಲ್ಲಿ ಇಂತಹ ವಿಚಾರಗಳು ಏನು ಬೆರಳಿಕೆಯಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೊದಲ ಪ್ರಕರಣ ತಾನು ಹೇಳ್ಬೋದು. ಸಲಿಂಗಕಾಮಕ್ಕಾಗಿ ತನ್ನ ಮಗುವನ್ನೇ ಬಲಿಪಶು ಮಾಡುವಂತಹ ವಿಚಾರ. ಸೊ ಒಂದು ವಿಚಾರದಲ್ಲಿ ಇವತ್ತು ತನಿಖೆ ನಡೀತಾ ಇದೆ, ಇಬ್ಬರು ಕೂಡ ಜೈಲಿನಲ್ಲಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಡೀಟೇಲನ್ನು ಒಳಗೊಂಡಂತಹ ಒಂದು ವರದಿ ಇದೆ. ಸೊ ಆ ಒಂದು ವರದಿಯನ್ನು ನೋಡ್ತಾ ಹೋದರೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ಗಳು ನಿಮಗೆ ಅರ್ಥ ಆಗುತ್ತೆ. 3 ಮಕ್ಕಳ ತಾಯಿಯ ಸಲಿಂಗ ಕಾಮದಾಹಕ್ಕೆ 5 ತಿಂಗಳ ಶಿಶು ಬಲಿಯಾಗಿರುವಂಥದ್ದು. 3 ಮಕ್ಕಳ ತಾಯಿಯೊಬ್ಬಳ ಸಲಿಂಗ ಕಾಮದ ಹುಚ್ಚು ಪುಟ್ಟ ಕಂದಮ್ಮನನ್ನೇ ಕೊಲೆ ಮಾಡುವ ಮಟ್ಟಕ್ಕೆ ಹೋಗಿದೆ. ಯುವತಿಯೊಂದಿಗಿನ ಸಲಿಂಗ ಕಾಮಕ್ಕೆ ಅಡ್ಡಿಯಾಗುತ್ತದೆಂದು 5 ತಿಂಗಳ ಕಂದಮ್ಮನನ್ನು ತಾಯಿಯೇ ಕೊಲೆ ಮಾಡಿದ ದಾರುಣ ಘಟನೆ ಕರ್ನಾಟಕ ಗಡಿಭಾಗ ಆನೇಕಲ್ ಸಮೀಪ ತಮಿಳುನಾಡಿನ ಕೆಳಮಂಗಲಂ ಸಮೀಪದ ಬೆನ್ನಟ್ಟಿಯಲ್ಲಿ ನಡೆದಿರುವಂಥದ್ದು. ಸದ್ಯ ಆರೋಪಿಗಳಾದ ಭಾರತಿ 26 ವಯಸ್ಸು ಮತ್ತು ವಿವಾಹಿತೆ ಹಾಗೂ ಸುಮಿತ್ರಾ 22 ಎಂಬ ಯುವತಿಯನ್ನು ಕೆಳಮಂಗಲ ಪೊಲೀಸರು ಬಂಧಿಸಿ ಜೈಲಿಗಟ್ಟಿರುವಂಥದ್ದು. ಗಂಡನಿಲ್ಲದಾಗ ಚಕ್ಕಂದಾಡ್ತಿದ್ದ ಭಾರತಿ, ಬೆನ್ನಟ್ಟಿಯ ಸುರೇಶ್ ಮತ್ತು ಭಾರತಿ ಎಂಬುವರಿಗೆ ಮದುವೆಯಾಗಿ 5 ವರ್ಷಗಳಾಗಿವೆ. ಈ ದಂಪತಿಗೆ 2 ಹೆಣ್ಣು ಮಕ್ಕಳು ಮತ್ತು 1 ಗಂಡು ಮಗುವಿದೆ. ಅದೇ ಏರಿಯಾದ ಯುವತಿ ಸುಮಿತ್ರಾ ಎಂಬಾಕೆಯ ಜೊತೆಗೆ ಭಾರತಿ ಸ್ನೇಹವನ್ನು ಬೆಳೆಸಿದ್ಲು. ಸ್ನೇಹ ಸಲಿಂಗ ಕಾಮಕ್ಕೆ ತಿರುಗಿ ಪತಿ ಇಲ್ಲದಿದ್ದಾಗ ಭಾರತಿ ಮನೆಯಲ್ಲಿ ಇಬ್ಬರು ಸೇರಿಕೊಳ್ತಾ ಇದ್ರು. ಕಳೆದ 4 ವರ್ಷಗಳಿಂದ ಭಾರತಿ ಸುಮಿತ್ರಾ ಸಲಿಂಗ ಕಾಮಿಗಳಾಗಿದ್ದರು. ಬೆತ್ತಲೆ ವಿಡಿಯೋ ಕಾಲ್ ಮಾಡೋದು, ಖಾಸಗಿ ಫೋಟೋಗಳನ್ನು ಶೇರ್ ಮಾಡಲು ಬೇರೆದೇ ಮೊಬೈಲನ್ನು ಉಪಯೋಗಿಸೋದು, ಇಬ್ಬರು ಪರಸ್ಪರ ಮಾತನಾಡಿಕೊಳ್ಳುವುದಕ್ಕೆ ನಗ್ನ ವಿಡಿಯೋ ಕಾಲ್ ಮಾಡಲು ಮತ್ತು ಖಾಸಗಿ ಫೋಟೋಗಳನ್ನು ಹಂಚಿಕೊಳ್ಳುವುದಕ್ಕೆಂದೇ ಬೇರೆದೇ ಮೊಬೈಲ್ ಕೂಡ ಇಟ್ಟುಕೊಂಡಿದ್ದರು. ಸ್ನಾನ ಮಾಡುವಾಗ ನಗ್ನವಾಗಿ ವಿಡಿಯೋ ಕಾಲ್ ಮಾಡುವುದು, ಇಬ್ಬರು ಕಿಸ್ ಮಾಡ್ತಾ ಫೋಟೋ ಕ್ಲಿಕ್ಕಿಸ್ತಾ ಇದ್ದದ್ದು ಕೂಡ ಇವಾಗ ಗೊತ್ತಾಗಿರುವಂಥದ್ದು. ಭಾರತಿ ತನ್ನ ಎದೆ ಮೇಲೆ ಸುಮ್ಮಿ ಅಂತ ಟ್ಯಾಟ್ ಕೂಡ ಹಾಕಿಸಿಕೊಂಡಿದ್ಲು. ಇಬ್ಬರು ಪರಸ್ಪರ ಚಾಕುವಿನಿಂದ ಕೈಯನ್ನು ಮುರ್ಕೊಂಡಿದ್ರು. ಅಲ್ಲದೆ ಫೋಟೋಗಳನ್ನು ಹಾಕಿ ರೀಲ್ಸ್ ವಿಡಿಯೋ ಕೂಡ ಮಾಡ್ತಾ ಇದ್ರು. 5 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ದ ಭಾರತಿ ಇದೇ ವಿಚಾರಕ್ಕೆ ಇವರಿಬ್ಬರ ನಡುವೆ ಜಗಳ ಪ್ರಾರಂಭ ಆಗುತ್ತೆ. ಅಂದರೆ ಈ ಒಂದು ಮಗು ಬಂದ ನಂತರ ಭಾರತಿ ತನ್ನನ್ನು ದೂರ ಮಾಡ್ತಾ ಇದ್ದಾಳೆ ಅಂತ ಭಾವಿಸಿದ್ದ ಸುಮಿತ್ರಾ ತಗಾದೆಯನ್ನು ತೆಗೆದಿದ್ಲು. ಈ ವಿಚಾರದಲ್ಲಿ ಇಬ್ಬರ ಮಧ್ಯೆ ಪದೇ ಪದೇ ಜಗಳವಾಗಿ ಕಿತ್ತಾಡ್ತಾ ಇದ್ರು. ಮಗುವಿನಿಂದಾಗಿಯೇ ಈ ಗಲಾಟೆ ಆಗುತ್ತಿದ್ದು ಮಗುವನ್ನು ಕೊಲೆ ಮಾಡುವಂಥ ಭಾರತಿಗೆ ಸುಮಿತ್ರಾ ಅವರು ತಿಳಿಸಿದ್ಲು. ಅದರಂತೆ ಭಾರತಿ ತನ್ನ ಮಗುವಿನ ಉಸಿರುಗಟ್ಟಿಸಿ ಕೊಲೆಯನ್ನು ಮಾಡಿದ್ಲು. ಇನ್ನು ಈ ಒಂದು ವಿಚಾರ ಹೊರಗಡೆ ಬರುತ್ತೆ ಅಂತ ಗೊತ್ತಾದ ಕೂಡಲೇ ಹಾಲು ಗಂಟಲಲ್ಲಿ ಸಿಕ್ಕಿ ಮಗು ಉಸಿರುಗಟ್ಟಿ ಸಾವನ್ನಪ್ಪಿದೆ ಅಂತ ಕಥೆಯನ್ನು ಕಟ್ಟಿದ್ದ ಭಾರತಿ, ಮಗು ಹಾಲು ಕುಡಿಯುವಾಗ ಗಂಟಲಲ್ಲಿ ಸಿಕ್ಕಿ ನೆತ್ತಿಗೇರಿ ಸಾವನ್ನಪ್ಪಿದೆ ಅಂತ ಭಾರತಿ ಕಥೆಯನ್ನು ಕಟ್ಟಿದ್ಲು. ನಂತರ ಕುಟುಂಬಸ್ಥರು ಮಗುವಿನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದರು. ಇದಾದ ನಂತರ ಭಾರತಿ ಮತ್ತು ಸುಮಿತ್ರಾ ಬಳಸ್ತಾ ಇದ್ದಂತಹ ಮೊಬೈಲ್ ಆಕೆಯ ಪತಿ ಸುರೇಶ್ಗೆ ಸಿಕ್ಕಿತು. ಅದರಿಂದಾಗಿ ಇಬ್ಬರ ಸಲಿಂಗಕಾಮದ ವಿಷಯ ಮತ್ತು ಮಗುವಿನ ಕೊಲೆ ರಹಸ್ಯ ಬಯಲಾಗಿದ್ದು. ಇದರ ಬೆನ್ನಲ್ಲೇ ಪೊಲೀಸರಿಗೆ ದೂರು ನೀಡುವುದಾಗಿ ಹೇಳಿ ಸುರೇಶ್ ಮನೆಯಿಂದ ತೆರಳಿದರು. ಈ ವೇಳೆ ಫೋನ್ ಮಾಡಿ ಭಾರತಿ ಮಗುವನ್ನು ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ಲು. ಈ ಎಲ್ಲ ಘಟನೆ ನಂತರ ಮೊಬೈಲ್ನಲ್ಲಿ ಸಿಕ್ಕಿದ್ದ ಆಡಿಯೋ ವಿಡಿಯೋ ಫೋಟೋಗಳ ಸಮೇತವಾಗಿ ಸುರೇಶ್ ಪೊಲೀಸರಿಗೆ ದೂರನ್ನು ನೀಡಿರುವಂಥದ್ದು. ಸದ್ಯ ಕೆಳಮಂಗಲಂ ಪೊಲೀಸ್ ಠಾಣೆಯಲ್ಲಿ ಭಾರತಿ ಮತ್ತು ಸುಮಿತ್ರಾ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು. ಕೆಳಮಂಗಲಂ ತಹಶೀಲ್ದಾರ್ ಗಂಗಯ್ಯರವರ ಸಮ್ಮುಖದಲ್ಲಿ ಮಗುವಿನ ಶವವನ್ನು ಮತ್ತೆ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಭಾರತಿ ಮತ್ತು ಸುಮಿತ್ರಾಳನ್ನು ಬಂಧಿಸಿ ಪೊಲೀಸರು ಜೈಲಿಗಟ್ಟಿರುವಂತಹ ವಿಚಾರ ನಡೆದಿರುವಂಥದ್ದು. ನೋಡಿ ಎಷ್ಟು ದೊಡ್ಡ ಘನಘೋರ ಕೃತ್ಯವನ್ನು ಮಾಡಿರುವಂಥದ್ದು. ಒಂದು ಮಗುವನ್ನು ಲಾಲನೆ ಪಾಲನೆ ಮಾಡಿ ಬೆಳೆಸುವಂತಹ ತಾಯಂದಿರ ನಡುವೆ ತಮ್ಮ ಆ ಒಂದು ಪ್ರೀತಿ ಪ್ರೇಮಕ್ಕಾಗಿ, ಅದು ತಮ್ಮ ಕಾಮದಾಟಕ್ಕಾಗಿ ತನ್ನದೇ ಮಗುವನ್ನು ಉಸಿರುಗಟ್ಟಿಸಿಕೊಳ್ಳುವಷ್ಟು ಕಟುಕರಾದಂತಹ ತಾಯಿಯರು ಕೂಡ ನಮ್ಮ ಇದೇ ಸಮಾಜದಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಿಜಕ್ಕೂ ಒಂದು ರೀತಿಯಲ್ಲಿ ಖೇದ ವ್ಯಕ್ತಪಡಿಸ್ತಾ ಇದ್ದೇನೆ. ಮಾತ್ರ ಸ್ನೇಹಿತರೆ, ಒಂದು ವಿಚಾರಗಳು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಕೇಳಬೇಕಾದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾದಂತಹ
ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇರುವಂಥದ್ದು. ಮಾತ್ರವಲ್ಲ, ಮೀಡಿಯಾಗಳು ಈ ಒಂದು ಲೆಸ್ಬಿಯನ್ ಕಪಲ್ಸ್ ಎನ್ನುವಂತಹ ಆ ಒಂದು ನಾಮನಿರ್ದೇಶನಕ್ಕೆ ಹೆಚ್ಚು ಪುಷ್ಟಿಯನ್ನು ನೀಡಿ ಪ್ರಚಾರವನ್ನು ಕೂಡ ಕೊಡ್ತಾ ಇರುವಂಥದ್ದು. ಇದು ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಲ್ಲಿ ಬೆಳವಣಿಗೆಗಳು ಆಗಲಿಕ್ಕಿದೆ ಅನ್ನುವಂತಹ ವಿಚಾರವನ್ನು ನಾವು ಕಂಡು ನೋಡಬೇಕಿದೆ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.